ಕರ್ಕಾಟಕ ರಾಶಿಯ ಎಲ್ಲ ನನ್ನ ಅಕ್ಕ ತಂಗಿಯಂದಿರಿಗೆ, ತಾಯಿ ಸಮಾನರಿಗೆ, ಮಾತೃ ಸ್ವರೂಪರಿಗೆ ಎಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಒಂದು ವಿಶೇಷ ಮಾಸ ಭವಿಷ್ಯವನ್ನು ಸಿದ್ಧಪಡ್ಕೊಂಡು ಒಂದು 5 ಪಾಯಿಂಟ್ ಸಿದ್ಧಪಡಿಸ್ಕೊಂಡು ಬಂದಿದ್ದೇನೆ. ಸೊ ಎಲ್ಲರಿಗೂ ಅಪ್ಲೈ ಆಗುವಂತಹ ಜುಲೈ ತಿಂಗಳ ಮಾಸ ಭವಿಷ್ಯದ ಎಚ್ಚರಿಕೆಗಳು, ಶುಭ ವಿಚಾರಗಳು ವಿಡಿಯೋ ಆಲ್ರೆಡಿ ಆಗೋಗಿದೆ. ನೋಡಿಲ್ಲ ಅಂದರೆ ನೋಡ್ಬೋದು, ಇದೇ ಚಾನಲ್ ಇರ್ತದೆ. ಇದು ಕೇವಲ ಸ್ತ್ರೀಯರಿಗೋಸ್ಕರ ಮಾತ್ರ, ಓನ್ಲಿ ಫಾರ್ ಲೇಡೀಸ್ ಥರ ಜುಲೈ ತಿಂಗಳ ಒಂದು 5 ಪ್ರಮುಖವಾದ ವಿಚಾರಗಳು ಲೇಡೀಸ್ಗೋಸ್ಕರ. ಸೊ ಏನು ಅನ್ನುವಂಥದ್ದನ್ನು ನೋಡೋಣ. ಗೃಹಸ್ಥಿತಿಗಳೆಲ್ಲದೂ ಸಹ ಆಲ್ರೆಡಿ ನಾನು ಇದ್ರ ವಿಚಾರ ಏನು ಮಾಸ ಭವಿಷ್ಯದಲ್ಲೆಲ್ಲ ತಿಳಿಸ್ಬಿಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾಕಂದರೆ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೂ ಗೊತ್ತಾಗಬೇಕು, ಹಿಂಗೆ ಸಪ್ರೇಟಾಗಿ ನಮಗೋಸ್ಕರ ಒಂದು ಒಂದು ವಿಶೇಷವಾದ ವಿಡಿಯೋಗಳು ಮಾಡ್ತಾ ಇದ್ದಾರೆ ಅಂತ. ಸೊ ದಯವಿಟ್ಟು ಶೇರ್ ಮಾಡಿ. ವಾಟ್ಸಪ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜ್ನ ಇನ್ನು ಫಾಲೋ ಮಾಡಿದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ. ಮೊದಲನೇ ಪ್ರಮುಖವಾದಂಥ ವಿಚಾರ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಯಾವುದೋ ಒಂದು ಹೊಸ ಸೆರಮ್ ಬಂದ್ಬಿಟ್ಟಿದೆ ಮಾರ್ಕೆಟಲ್ಲಿ. ಸೀರಮ್ ಏನೋ ಹೇಳ್ತಾರೆ ಅದಕ್ಕೆ, ಅದನ್ನು ಹಾಕ್ಕೊಂಡ್ರೆ ಬೆಳ್ಳಗಾಗ್ಬಿಡ್ತೀವಿ ನಾವು. ಆ್ಯಕ್ಚುಲಿ ಕರ್ಕಾಟಕ ರಾಶಿ ಸ್ತ್ರೀಯರಿಗೆ ಅದ್ರ ಮೇಲೆ ಯಾವುದೇ ಇಂಟ್ರೆಸ್ಟ್ ಇರಲ್ಲ ಮೊದಲೆಲ್ಲ, ಬಟ್ ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಆಗ್ಬಿಡುತ್ತೆ. ಕೂದಲಿಗೆ ಯಾವ ಕಲರ್ ಹಾಕೋಣ ಅಂತಲೋ ಎಲ್ಲ ಚೆನ್ನಾಗಿ ಬಟ್ ತುಂಬ ಚೆನ್ನಾಗಿ ಕಾಣೋಕ್ಕೆ ಮೇಕಪ್ ಮೇಲೆ ತುಂಬ ಖರ್ಚು ಮಾಡೋದು. ಚರ್ಮ ಕಾಂತಿ ವೃದ್ಧಿಗೋಸ್ಕರ ಈ ಸೋಪ್ ಹಾಕ್ಬಿಟ್ರೆ ಒಳ್ಳೆ ಕಾಂತಿ ವೃದ್ಧಿ ಆಗಿಬಿಡುತ್ತಂತೆ, ಈ ಕ್ರೀಮ್ ಹಾಕ್ಬಿಟ್ರೆ ಹಂಗಾಗುತ್ತೆ, ಇರುತ್ತಲ್ಲ ನಾರ್ಮಲಿ. ಸೊ ಅದ್ರ ಮೇಲೆ ತುಂಬ ಹಲವಾರು ಖರ್ಚು, ಅದ್ರ ಮೇಲೆ ತುಂಬ ಗಮನ, ಇಲ್ಲಿ ತನಕ ಇಲ್ದಿದ್ದ ಗಮನ ಹೊಸದಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ಅದ್ರ ಮೇಲೆ ಅಂತ. ನಾನು ಯಾಕೆ ಅದನ್ನು ಮೇಕಪ್ಪು, ಖರ್ಚು, ಚರ್ಮಕಾಂತಿ ಅಂತೆಲ್ಲ ಹೇಳಿದೆ ಅಂದರೆ, ನಿಮಗೆ ಅಷ್ಟಮ ಶನಿ ನಡೀತಾ ಇದೆ. ನೀವು ಸುಮ್ಮನೆ ಈ ಟೈಮ್ ಈ ಗುರುಬಲ ಇದೆ ಓಕೆ, ಬಟ್ ಆದರೂ ಕೂಡ ಅಷ್ಟಮ ಶನಿ ಇದ್ದಾಗ ನೀವು ಯಾವುದ್ಯಾವುದೋ ಕ್ರೀಮ್ ಹಚ್ಕೊಂಡು, ಏನೇನೋ ಸಿರಮ್ಗಳು ಹಾಕ್ಕೊಂಡು, ಏನೇನೋ ಸ್ಪ್ರೇಗಳು ಹೊಡ್ಕೊಂಡು, ಸ್ವಲ್ಪ ಚರ್ಮ ವ್ಯಾಧಿ ಮತ್ತೊಂದು ಇನ್ನೊಂದು ಏನೋ ರೋಗ ರುಜಿನಗಳು ತರಿಸ್ಕೋಬಾರ್ದು ಅನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಎಚ್ಚರಿಕೆ ವಹಿಸ್ರಿ. ಯಾರ್ದೋ ಏನೋ ದೃಷ್ಟಿ, ಯಾರ್ದೋ ಏನೋ ಒಂದು ಕೈವಾಡ, ಏನೋ ಒಂದು ನಿಮ್ಗೆ ಎಡವಟ್ಟು ಮಾಡ್ಕೊಂಡ್ರೆ ಆಮೇಲೆ ಮತ್ತೆ ಸರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅಷ್ಟೇ. ನೀವು ಮೇಕಪ್ ಮಾಡ್ಕೊಂಡು ತಿರುಗಾಡಿದ್ರೆ ನಂದು ಏನೂ ಅದರ ಅಬ್ಜೆಕ್ಷನ್ ಇಲ್ಲ. ಎಲ್ಲರೂ ಚೆನ್ನಾಗಿ ಕಾಣಬೇಕು ಅಂತ ಪ್ರಯತ್ನ ಮಾಡೇ ಮಾಡ್ತಾರೆ. ಗಂಡಸರು ಮಾಡ್ತಾರೆ, ಹೆಂಗಸರು ಮಾಡ್ತಾರಲ್ಲ, ಏನು ವಿಶೇಷ ಇಲ್ಲ. ಬಟ್ ಹೊಸದೇನಾದ್ರು ಪ್ರಯೋಗವನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿ. ಯಾಕಂದರೆ ನೀವು ಈ ಮೊದಲೆಲ್ಲ ರೆಗ್ಯುಲರಾಗಿ ಮಾಡೋವಂಥವ್ರಲ್ಲ, ಸಡನ್ನಾಗಿ ಹೊಸದಾಗಿ ಏನೋ ಟ್ರೈ ಮಾಡ್ತೀರಾ ಈ ಜುಲೈ ತಿಂಗಳಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತಾಯಿ, ಇನ್ಯಾವುದಕ್ಕೂ ಅಲ್ಲ. ಎರಡನೇ ಪ್ರಮುಖವಾದ ವಿಚಾರ ಜುಲೈ ತಿಂಗಳಿಗೋಸ್ಕರ ಈ ನಮ್ಮ ಸ್ತ್ರೀಯರಿಗೋಸ್ಕರ ಏನಪ್ಪ ಅಂತಂದರೆ, ನೀವೇನಾದರೂ ಕರ್ಕಾಟಕ ರಾಶಿಯ ಸ್ತ್ರೀಯ ನೀವೇನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಏನಿದ್ರೆ 12ನೇ ತಾರೀಕು ನಂತರ ಆದರೆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಸೊ ಈ ಪ್ರತಿ ತಿಂಗಳು ಋತುಚಕ್ರ ಮಾಸಿಕ ಋತುಚಕ್ರ ಏನಾದ್ರು ನಿಮ್ದು 12ನೇ ತಾರೀಕು ನಂತರ ಬರೋದಾಗಿದ್ದರೆ, ಸೊ ಜುಲೈ ತಿಂಗಳಲ್ಲಿ ಏನು ಪ್ರಾಬ್ಲಮ್ ಇಲ್ಲ. 12ನೇ ತಾರೀಕು ಒಳಗಡೆ ಏನಾದ್ರು ನಿಮಗೆ ಋತುಚಕ್ರ ಇದ್ದರೆ ಮಾತ್ರ ಸಮಸ್ಯೆ ಸ್ವಲ್ಪ ಅನುಭವಿಸ್ತೀರ ನೀವು. ಅದನ್ನು 12ನೇ ತಾರೀಕು ನಂತರ ಆದರೆ ನಿಮಗೆ ಅಂಥದ್ದೇನೂ ಪ್ರಾಬ್ಲಮ್ ಆಗಲ್ಲ. ಈ ಸಲ ಸ್ವಲ್ಪ ಜುಲೈ ತಿಂಗಳಲ್ಲಿ ಈಸಿಯಾಗಿ ಋತುಚಕ್ರ 12ನೇ ತಾರೀಕು ನಂತರ ಆದರೆ ಏನೂ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಕನಸು ಬರ್ತಾ ಇದೆ. ಸೊ ಅದರಿಂದ ವಿಚಿತ್ರ ಇಂಗ್ಲೀಷ್ ಮೆಡಿಸನ್ಗಳು ನುಂಗಿ ಅದೆಲ್ಲ ಹೊಟ್ಟೆ ಹಾಳು ಮಾಡ್ಕೊಳ್ಬೇಡಿ. ಸ್ವಲ್ಪ ಉತ್ತಮವಾದ ಆಹಾರ ಸೇವನೆ, ಒಳ್ಳೆಯ ರೀತಿಯ ಜೀವನ ಕ್ರಮ ಇದೆಲ್ಲ ಅಳವಡಿಸ್ಕೊಳ್ಳಿ, ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೂರನೇ ಪ್ರಮುಖವಾದಂತಹ ವಿಚಾರ ಸ್ತ್ರೀಯರಿಗೋಸ್ಕರ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಉದ್ಯೋಗ, ಅದು ಗೌರ್ಮೆಂಟ್ ಉದ್ಯೋಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇರತಕ್ಕಂತಹ ಸ್ತ್ರೀಯರಿಗೆ, ಸರ್ಕಾರಿ ಉದ್ಯೋಗ ಅಥವಾ ಉದ್ಯೋಗ ಮಾಡ್ತಾ ಇರತಕ್ಕಂತಹ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ 12ನೇ ತಾರೀಕು 13ನೇ ತಾರೀಕು ನಂತರ ಅಥವಾ ಮೊದಲ 2 ವಾರಗಳ ನಂತರ, ಜುಲೈ ತಿಂಗಳ ಮೊದಲ 2 ವಾರಗಳ ನಂತರ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಂತಹ ನಿಮ್ಮ ಬಾಸ್, ಹೈಯರ್ ಅಥಾರಿಟೀಸ್ ಅಂತ ಇರ್ತಾರಲ್ಲ, ಅವರೆಲ್ಲ ಒಂದು ಸ್ವಲ್ಪ ಬದಲಾಗ್ತಾರೆ. ಸ್ವಲ್ಪ ಚೇಂಜಸ್ ಕಾಣುತ್ತೆ ಅವರಲ್ಲಿ. ನಿಮ್ಗೆ ಗೊತ್ತಾಗ್ತದೆ, ನಮ್ಮ ಬಾಸ್ ಏನೋ ಚೇಂಜ್ ಆಗ್ಬಿಟ್ಟವರಲ್ಲ, ಬೈಬೇಕಾಗಿತ್ತು ಬೈಲಿಲ್ವಲ್ಲ, ಅಥವಾ ಏನೋ ನಿಮಗೆ ಅನುಮಾನ ಬಂದ್ಬಿಡುತ್ತೆ. ಬೇರೆ ಏನಾದ್ರು ಪ್ಲ್ಯಾನ್ ತಲೆಯಲ್ಲಿ ಬೇರೆ ಏನು ಪ್ಲ್ಯಾನ್ ಹೊಡಿತೀವಿ, ಬೇರೆ ಏನಾದ್ರು ಸಿಗಾಕ್ಸ್ಬಿಡ್ಬೋದನ್ನ, ಬೇರೆ ಏನಾದರೂ ದೊಡ್ಡ ಸಮಸ್ಯೆಲ್ಲೇ ಸಿಗಾಕ್ಸ್ಬಿಟ್ರೆ ಕಷ್ಟ ಅಂತ. ಯಾಕೆಂದರೆ ಯಾವಾಗಲೂ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಂಥ ನಿಮ್ಮ ಬಾಸು, ನಿಮಗೆ ಕಾಟ ಕೊಡ್ತಾ ಇದ್ದಂಥ ನಿಮ್ಮ ಬಾಸು ಈ ತಿಂಗಳ 2 ವಾರ ಕಳೆದುಬಿಟ್ರೆ, ಜುಲೈ ತಿಂಗಳ 2 ವಾರ ಕಳೆದುಬಿಟ್ರೆ ಸ್ವಲ್ಪ ಬದಲಾಗ್ತಾರೆ ಅಂತ ಕಂಡು ಬರ್ತಾ ಇದೆ. ಸೊ ಅವರಿಂದ ನಿಮಗೆ ಏನಾದ್ರು ಸಹಾಯ ಆಗೋದಾದರೆ ಆಗಲಿ. ಸರ್ ಅವ್ರು ಏನೂ ಸಹಾಯ ಮಾಡೋದು ಬೇಡ, ಅವ್ರು ಸುಮ್ಮನೆ ಇದ್ಬಿಟ್ರೆ ಅದೇ ನಂಗೆ ದೊಡ್ಡ ಸಹಾಯ. ಸುಮ್ಮನೆ ನಂಗೆ ಜಗಳ ಮಾಡ್ತಾರೆ, ಕಿರಿಕಿರಿ ಮಾಡ್ತಾ ಇರ್ತಾರೆ ಅಂತಂದರೆ ಸುಮ್ಮನೆ ಆಗ್ತಾರೆ, ಸ್ವಲ್ಪ ಬದಲಾಗ್ತಾರೆ ಅವರು.
ಸ್ವಲ್ಪ ದೇವತಾರಾಧನೆ ನೀವು ಮಾಡ್ಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ. ಪರಿಹಾರ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು ನಿಮಗೆ. 4ನೇ ಪ್ರಮುಖವಾದಂತಹ ವಿಚಾರ, ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮಗೆ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಬಂಗಾರ ಏನಾದ್ರು ಅಡಮಾನ ಇಟ್ಟಿದ್ರೆ ಅದನ್ನು ಬಿಡಿಸಿಕೊಳ್ಳುವಂಥ ಒಂದು ಅವಕಾಶ ಇದೆ. ಅಡಮಾನ ಇಟ್ಟಿರೋ ಬಂಗಾರವನ್ನು ಬಿಡಿಸಿಕೊಳ್ಳುವಂಥ ಅವಕಾಶ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಲ್ಲಿ ಒಂದು ಸ್ವಲ್ಪ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ದಯವಿಟ್ಟು ಬಂಗಾರವನ್ನು ಅಡಮಾನ ಬಿಡಿಸ್ಕೊಂಬಿಡಿ. ಅದಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ ಒಂದು ವಿಶೇಷವಾದಂತಹ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ಅದು ನಿಮಗೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಅಡಮಾನ ಇಡೋ ಬಂಗಾರ ಬಿಡಿಸ್ಕೊಳ್ಳಿ. ಮತ್ತು ಇನ್ಯಾವತ್ತೂ ಸಹ ನೆನ್ಪಿಟ್ಕೊಳ್ಳಿ, ಈ ತಿಂಗಳಲ್ಲಿ ಏನಾದ್ರು ಆ ಯೋಗ ಇರೋದ್ರಿಂದ ನೀವೇನಾದ್ರು ಬಂಗಾರ ಬಿಡಿಸ್ಕೊಂಡ್ರಿ ಅಂತಾದರೆ ದಯವಿಟ್ಟು ಹೇಳ್ತೀನಿ, ಮತ್ತೆ ಪುನಃ ಜೀವನದಲ್ಲಿ ಇನ್ನೊಂದು ಸಲ ಆಣೆ ಪ್ರಮಾಣ ಮಾಡ್ಕೊಂಬಿಡಿ, ಬಂಗಾರ ಮಾತ್ರ ಅಡ ಇಡಬೇಡಿ. ಅದಾಯ್ತಲ್ವಾ? ಖಂಡಿತ ಒಳ್ಳೆಯದಲ್ಲ ಅದು. ಒಳ್ಳೆಯದಾಗಲಿ. 5ನೇ ಪ್ರಮುಖವಾದಂತಹ ವಿಚಾರ, ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಹಣದ ವಿಚಾರವಾಗಿ ವಿವಾಹಿತ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಲ್ಲಿ ಅಣ್ಣನ ಜೊತೆಗೆ ಒಂದು ಸ್ವಲ್ಪ ಮಾತುಕತೆ ಆಗಿಬಿಡುತ್ತೆ. ಯಾವುದೋ ಹಣದ ವಿಚಾರವಾಗಿ, ಯಾವುದೋ ದುಡ್ಡಿನ ವಿಚಾರವಾಗಿ ನೀವೇ ನಿಮ್ಮ ಅಣ್ಣ ತಮ್ಮಂದಿರಿಗೆ ಬೈಬೋದು, ಅಥವಾ ನಿಮ್ಮ ಅಣ್ಣ ತಮ್ಮ ನಿಮ್ಮ ಹತ್ರ ಜಗಳ ಮಾಡ್ಬೋದು, ನೀನು ಯಾಕೆ ಹಿಂಗೆ ಮಾಡಿದೆ ಅಂತ. ದುಡ್ಡಿನ ವಿಚಾರವಾಗಿ, ಆ ದುಡ್ಡಿನ ವಿಚಾರನ ಇಟ್ಕೊಂಡು ಕರ್ಕಾಟಕ ರಾಶಿಯ ಸ್ತ್ರೀಯರು ತಮ್ಮ ತವರು ಮನೆಯಲ್ಲಿ ಅಣ್ಣ ಅಥವಾ ತಮ್ಮನ ಜೊತೆಗೆ ಸ್ವಲ್ಪ ಮಾತುಕತೆ ದೊಡ್ಡ ಪ್ರಮಾಣದಲ್ಲೇ ಎಳೆದಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಎಳೆದಾಡಬೇಡಿ. ಎಷ್ಟೇ ಅಂದರೂ ನೀವು ಒಡ ಹುಟ್ಟಿದವರು, ಅವರು ಏನೇ ಮಾಡಲಿ ನೀವು ಅವರು ಪಾಪ ಎಷ್ಟು ಪ್ರೀತಿಯಿಂದ ಒಟ್ಟಿಗೆ ಆಡಿ ಕುಣಿದು ಬೆಳೆದು ದೊಡ್ಡ ಆಗಿರ್ತೀರ. ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಜಗಳ ಮನಸ್ತಾಪ ಸೇಟುಗಳು ತೀರಿಸ್ಕೊಳ್ಳೋದ್ರ ಅರ್ಥನೇ ಇರೋದಿಲ್ಲ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಪರಿಹಾರಗಳು ಬಹಳ ಮುಖ್ಯ. ಪರಿಹಾರಗಳೇನಪ್ಪ ಅಂತಂದರೆ, ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತಲ್ಲ, ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಬರೀ ಜುಲೈ ಅಂತಲ್ಲ, ಮುಂದಕ್ಕೂ ಬರ್ತದೆ. ವಿಶೇಷವಾದ ಪರಿಹಾರ ಜುಲೈ 5ನೇ ತಾರೀಕು. ಜುಲೈ 5ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ. ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ. ಸೋಮವಾರ ಹಾಗೂ ಶುಕ್ರವಾರ, ಸೋಮವಾರ ಬಂದಾಗ ಅಮಾಸೋಮವತಿ ಅಂತ ಕರಿತೀವಿ. ಶುಕ್ರವಾರ ಅಮಾವಾಸ್ಯೆ ಅಂದರೆ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ. ಸೊ ಆವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಭಾಳ ವಿಭಿನ್ನವಾದಂಥದ್ದು. ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು. ಅಂದರೆ ನಿಮ್ಮ ಶತ್ರುಗಳೇನಿರ್ತಾರೆ, ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ, ಮಾಟ ಮಂತ್ರ, ದೃಷ್ಟಿದೋಷ, ಏನೇ ನಿಮಗೆ ಬೆನ್ನಿಗೆ ಚೂರಿ ಏನು ಬೇಕಾದ್ರೆ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ, ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ, ಕಟ್ಟಿ ಹಾಕ್ತಕ್ಕಂಥದ್ದು, ಶತ್ರುಗಳ ಕೈ ಕಟ್ಟಿ ಹಾಕ್ತಕ್ಕಂಥ, ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರೋದಂಥದ್ದು ಬಗಳಾಮುಖಿ ದೇವಿ. ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ. ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ರಕ್ಷಾ ಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚ ಏನಿದೆಯಲ್ಲ, ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ. ಗೊತ್ತಲ್ವಾ? ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಪೀರಿಯಡ್ಸ್ 3 days ಮಾತ್ರ ಬೇಡ. ಈಗ ನಾಳೆ ಇವತ್ತು ಪೀರಿಯಡ್ಸ್ ಆಗಿಬಿಡ್ಬೋದು, ನಾಳೆ ಪೀರಿಯಡ್ಸ್ ಆಗಿಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಮೇಲೆ ಇಟ್ಬಿಡಿ. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಬ್ಯಾಗ್ ಪರ್ಸ್ ಇಟ್ಕೊಂಡಿರ್ತೀರಲ್ಲ, ಅದರಲ್ಲೇ ಇಟ್ಕೊಂಡಿರಿ. ಫಾರ್ ಸಪೋಸ್ ಅಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರತಕ್ಕಂಥವ್ರು, ಕ್ಯಾರಿ ಮಾಡೋಕೆ ಆಗದೆ ಇರತಕ್ಕಂಥವ್ರು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು. ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಇದರಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮಗೆ ಹೇಳಿದ್ದೇನೆ. ಅಡಮಾನ ಇಟ್ಬಿಟ್ಟಿದ್ದೀರಾ, ಬಂಗಾರ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ, ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ, ಯಾವುದೋ ಮದುವೆ ಇದೆ, ಫಂಕ್ಷನ್ ಇದೆ, ಬಂಗಾರ ಖರೀದಿ ಮಾಡುವ ಯೋಗ ಬೇಕು, ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು, ಅಥವಾ ಈ ಬಂಗಾರದ ವಿಚಾರವಾಗಿ ಬಹಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ. ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಬಹಳ ವಿಶೇಷವಾದ ನಿಗೂಢವಾದ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಈ ಹಿಂದೆ ನಾವು ಮಾಡಿದಾಗ 1-2 ಬಾರಿ ಮಾಡಿದಾಗ ಬಹಳಷ್ಟು
ಭಾಳಷ್ಟು ಜನ ನನಗೆ ಒಳ್ಳೆ ಪಾಸಿಟಿವ್ ಇದು ಕೊಟ್ಟಿದ್ದಾರೆ. ಗುರುಳೆ, ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ, ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ. ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿರ್ತೇವೆ. ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮನೇಲೇ ಇಟ್ಕೊಂಡಿರಿ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ, ಯಾವುದೇ ಆಗಿರಲಿ, ಸೈಡ್ ಬ್ಯಾಗಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಕೊಂಡಿರಿ, ಅದ್ರ ಯಾವುದೇ ಆಗಿರಲಿ, ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಫಾರ್ ಸಪೋಸ್ ನಿಮ್ಮ ಹತ್ರ ಇರೋ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದು ಕೂಡ ಆ ದೃಷ್ಟಿ ದೋಷವೂ ಪರಿಹಾರ ಮಾಡಿಕೊಡುತ್ತೆ. ಯಾವುದೋ ಒಂದು ಉಂಗುರ ಚೈನ್ ಹಾಕೊಂಡ್ರೆ ದೃಷ್ಟಿ ಆಗ್ಬಿಡುತ್ತೆ ಗುರುಗಳೇ ಅಂದರೆ ಅದು ಪರಿಹಾರ ಮಾಡಿಕೊಡುತ್ತೆ. ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ, ಬಿಡಿಸ್ಕೊಳ್ಲಿಕ್ಕೆ ಅನುಕೂಲ ಆಗಬೇಕಂದ್ರೆ ಸ್ವರ್ಣಾಕರ್ಷಣ ಭೈರವದಿಂದ ಎನರ್ಜೈಸ್ ಆಗುತ್ತಲ್ಲ, ಅದಷ್ಟು ನಿಮಗೆ ಬೇಗ ಆ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವ ಅನುಗ್ರಹ ಆಗಲಿ ಅಂತ ನೋಡ್ಕೋತೆ. ಇದ್ರ ಜೊತೆಗೆ ಆರೋಗ್ಯ ಬಾಧೆಗಳು, ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಬೇಕು. ಯಾಕೆಂದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ. ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು, ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ. ಈ ಬಾರಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ, ಅದರಲ್ಲೇ ವಿಭಿನ್ನವಾದ ಕಾಲ ಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ. ಆ ಕಾಲ ಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಪರಿಹಾರವಾಗಬೇಕು. ಆರೋಗ್ಯ ಬಾಧೆ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಅವಿವಾಹಿತ ಸ್ತ್ರೀಯರು, ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅದು ಪರಿಹಾರವಾಗಬೇಕು, ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪಗಳು, ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ಮನಸ್ತಾಪಗಳದ್ದು ಪರಿಹಾರವಾಗಬೇಕು. ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುದೋಷ ಇದ್ದರೆ ಗುರುಬಲ ಪ್ರಾಪ್ತಿಗೆ ಗುರು ಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ. ಸ್ವರ್ಣಾಕರ್ಷಣ ಭೈರವ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕಾಲಮೃತ್ಯುಂಜಯ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ನೀವು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದ್ರೂ ಆಗುತ್ತೆ, ಇಲ್ಲ ಈ ಥರ ನಾವು ಪ್ಯಾಕ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಆದ್ದರಿಂದ ಇದನ್ನು ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರು ಪರವಾಗಿಲ್ಲ. ಆ ಪೀರಿಯಡ್ಸ್ ಇರೋ 3-4 ದಿವಸ ಮಾತ್ರ ಇದನ್ನು ದೇವ್ರ ಮೇಲೆ ಇಟ್ಬಿಡಿ, ಇದನ್ನ ಇಟ್ಕೊಬಿಡೋಕೋಬಿಡಿ, ಪವರ್ ಡೌನ್ ಆಗಿಬಿಡುತ್ತೆ ಅಂತ ನಾವು ಒಂದೇ ಕಾರಣಕ್ಕಷ್ಟೇ. ಅದನ್ನ ಹೊರತುಪಡಿಸಿ ಮಿಕ್ಕೆಲ್ಲ ದಿನಗಳು ನಿಮ್ಮ ಜೊತೆಗೆ ಇಟ್ಕೋಬೋದು ನೀವು, ಆಯ್ತಲ್ವಾ. ಇದಕ್ಕೆ ನೀವು ದೇವ್ರ ಮೇಲೆ ಇಟ್ಕೊಂಡ್ರೆ, ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ, ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್. ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ, ಆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ, ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ಲಿ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟದಿಗ್ಬಂಧನ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ನಿಮ್ಮ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದಾಗಿರುತ್ತೆ. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಜುಲೈ 5ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ಇದನ್ನು ಎಲ್ಲೋದು ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.